ಬೆಂಗಳೂರು ಸಿಟಿಯಲ್ಲಿ ಕ್ಲೀನ್ ಫುಟ್ಪಾತ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲನೇ ದಿನ ಬರೋಬ್ಬರಿ 60 ಕಿಲೋಮೀಟರ್ ತೆರವು ಮಾಡಿದ ಅಧಿಕಾರಿಗಳು ಇಂದು ತೆರವು ಕಾರ್ಯಾಚರಣೆ ಮುಂದುವರೆಸಿದ್ರು. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ರಿಮೂವ್ ಮಾಡಿದ ಅಧಿಕಾರಿಗಳು 1500 ಕಿಲೋಮೀಟರ್ ಪೈಕಿ 100 ಕಿಲೋಮೀಟರ್ ತೆರವು ಮಾಡಿದ್ದಾರೆ. ಎರಡನೇ ದಿನವೂ ಮುಂದುವರಿದ ಆಪರೇಷನ್ ಫುಟ್ಪಾತ್. ಜೆಸಿಬಿಗಳ ಮೂಲಕ ಅಕ್ರಮ ಮೆಟ್ಟಿಲು, ನಾಮಫಲಕ ಧ್ವಂಸ. ಪಾದಚಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಜಿಬಿಎ ಕೈಗೆತ್ತಿಕೊಂಡಿರುವ ಫುಟ್ಪಾತ್ ಒತ್ತುವರಿ ತೆರವು ಎರಡನೇ ದಿನವೂ ಮುಂದುವರೆದಿದೆ. ಬಸವನಗುಡಿಯ 50 ಅಡಿ ರಸ್ತೆ, ಜಯನಗರ 11ನೇ ಮುಖ್ಯ ರಸ್ತೆ, ಮೆಜೆಸ್ಟಿಕ್, ವೈಟ್ ಫೀಲ್ಡ್, ಸಹಕಾರ ನಗರ, ವಿದ್ಯಾರಣ್ಯಪುರ, ಪುಲಕೇಶಿ ನಗರ, ಹೆಬ್ಬಾಳ, ದಾಸರಹಳ್ಳಿ ಸೇರಿದಂತೆ ನಗರದ ಹಲವು ಭಾಗಗಳಲ್ಲಿ ಅಧಿಕಾರಿಗಳು ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ರು. ಫುಟ್ಪಾತ್ ಮೇಲೆ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮೆಟ್ಟಿಲುಗಳು, ಕಟ್ಟೆಗಳು, ಜಗುಲಿಗಳು, ನಾಮಫಲಕಗಳು ಹಾಗೂ ಇತರೆ ಅಡ್ಡಿಗಳನ್ನ ತೆರವುಗೊಳಿಸೋ ಕೆಲಸ ಜೆಸಿಬಿಗಳು ಮಾಡಿದ್ವು. ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ನಡೆಸುತ್ತಿದ್ದವರ ವಿರುದ್ಧವೂ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಯಿತು. ಮೊದಲ ದಿನ ಉತ್ತರ ಪಾಲಿಕೆಯಲ್ಲಿ 12.85 ಕಿಲೋಮೀಟರ್, ಕೇಂದ್ರದಲ್ಲಿ 16.35 ಕಿಲೋಮೀಟರ್, ದಕ್ಷಿಣದಲ್ಲಿ 11 ಕಿಲೋಮೀಟರ್, ಪೂರ್ವದಲ್ಲಿ 13.25 ಕಿಲೋಮೀಟರ್ ಹಾಗೂ ಪಶ್ಚಿಮದಲ್ಲಿ 10.15 ಕಿಲೋಮೀಟರ್ ಸೇರಿದಂತೆ ಒಟ್ಟು 60 ಕಿಲೋಮೀಟರ್ಗಿಂತ ಹೆಚ್ಚು ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಯಿತು. ಇನ್ನು ಜಿಬಿಎ ಅಧಿಕಾರಿಗಳ ನಡೆಗೆ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕಿದ್ದು, ಕೋರ್ಟ್ ಆದೇಶ ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಮುಂದೆ ಜೀವನ ಏನೂ ಗೊತ್ತಿಲ್ಲ ಸರ್. ನಮಗೆ 4 ಮಕ್ಕಳು, ನಾವು ಸೂಸೈಡ್ ಮಾಡಿಕೊಂಡೇ ಸಾಯಬೇಕು. ಏನಿಲ್ಲ ಸರ್. ನೆನ್ನೆ ಬಂದರು, ಆ ಕಡೆ ಎಲ್ಲ ತೆಗಿತಾ ಇದ್ರು, ಹೋಗ್ಬಿಟ್ರು. ಸರಿ ಬರಲ್ಲ ಅಂದ್ಕೊಂಡಿದ್ವಿ. ಇವತ್ತು ಬಂದು ಈ ಕಡೆ ಎಲ್ಲ ಹೊಡೆದಾಕ್ಬಿಟ್ರು. ನಮ್ಗೆ ಟೈಮು ಕೊಟ್ಟಿಲ್ಲ, ಬಾಕ್ಸ್ ತೆಗಿಯೋದಕ್ಕೂ ಟೈಮ್ ಕೊಟ್ಟಿಲ್ಲ. ಹೌದು, ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು, ಐಟಮ್ ಮಾತ್ರ ತೆಗೀರಿ ಅಂತ. ಎಲ್ಲ ಅಟ್ಲೀಸ್ಟ್ ಬಾಕ್ಸ್ ಬಿಟ್ಟಿದ್ರಾದ್ರೂ ನಾವು ತೊಗೋತಾ ಇದ್ವಿ. ಅದನ್ನು ಪೀಸ್ ಮಾಡಾಕ್ಬಿಟ್ರು. ಏನಕ್ಕೂ ಪ್ರಯೋಜನ ಇಲ್ಲ ಈಗ ಅದು. ಇನ್ನು ಈ ವಿಶೇಷ ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಸುಪ್ರೀಂ ಕೋರ್ಟ್ ನಿರ್ದೇಶನ ಹಾಗೂ ಸಾರ್ವಜನಿಕರ ಬೇಡಿಕೆಯಂತೆ ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪಾದಚಾರಿಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಫುಟ್ಪಾತ್ ಮೇಲಿನ ಅಕ್ರಮ ವಾಹನ ಪಾರ್ಕಿಂಗ್, ಅಂಗಡಿಗಳು ಮತ್ತು ಇತರೆ ಅಡ್ಡಿಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಜೊತೆಗೆ ಹಾನಿಗೊಂಡ ಫುಟ್ಪಾತ್ಗಳ ದುರಸ್ತಿ ಕಾರ್ಯವು ಸಮಾನಾಂತರವಾಗಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ರಸ್ತೆಗೆ ಬಂದು ಓಡಾಡುವಂತ ಜನ, ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಸಾವಿರಾರು ಜನ ಕೈ ಕಾಲು ಕಳ್ಕೊಳ್ತಾ ಇದ್ದಾರೆ. ಇನ್ನ ಕೆಲವರು ಜೀವನ ಪರ್ಯಂತ ಹಾಸಿಗೆ ಹಿಡಿಯುವಂತ ಆಕ್ಸಿಡೆಂಟ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟಾದ್ರೆ ಅವರು ಕೋಮಾ ಪರಿಸ್ಥಿತಿಗೆ ಹೋಗಿ ಕೆಲವರೆಲ್ಲ ಜೀವನ ಎಲ್ಲ ಕೋಮಾ ಪರಿಸ್ಥಿತಿಯಲ್ಲಿ ಕಳೆಯುವಂತದ್ದಾಗಿದೆ. ಹೀಗೆ ಸಾವಿರಾರು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲ ದೃಷ್ಟಿಯಿಂದ ನಮ್ಮ ಬೆಂಗಳೂರು ಚೆನ್ನಾಗಿ ಆಗ್ಬೇಕಾದ್ರೆ ಕನಿಷ್ಠ ಕೆಲವು ರಸ್ತೆಗಳಾದ್ರೂ ಜನ ಓಡಾಡೋದಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಎಲ್ಲಾ ಬೆಂಗಳೂರಿನ ನಾಗರಿಕರ ಬಯಕೆ. ಇದನ್ನ ನಾವು ಸರ್ಕಾರ ಈಡೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಜುಲೈ 10ರವರೆಗೆ ಈ ವಿಶೇಷ ಅಭಿಯಾನ ನಡೆಯಲಿದೆ. ಆ ಮೂಲಕ 5 ನಗರ ಪಾಲಿಕೆಯಿಂದ 2000 ಕಿಲೋಮೀಟರ್ ಫುಟ್ಪಾತ್ಗಳನ್ನು ಪಾದಚಾರಿಗಳಿಗೆ ಸುರಕ್ಷಿತವಾಗಿ ಮುಕ್ತಗೊಳಿಸೋ ಗುರಿ ಜಿಬಿಎ ಹೊಂದಿದೆ. ಈ ಮಧ್ಯೆ ಬೀದಿ ಬದಿ ವ್ಯಾಪಾರಿಗಳು ಜಿಬಿಎ ಈ ಕಾರ್ಯಾಚರಣೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ, ಸಾರ್ವಜನಿಕರು ಮಾತ್ರ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ರಷ್ಟೇ ಸಾಲೋದಿಲ್ಲ, ಉಪಯೋಗಕ್ಕೆ ಯೋಗ್ಯವಾದ ಫುಟ್ಪಾತ್ ನಿರ್ಮಾಣ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.